Good evening, my dear students. Welcome back to Success Academy Jamkhandi. This is Ramesh Pujari, my dear student. This is Ramesh Pujari. So, guys, ಪ್ರತಿಯೊಂದು ವಿದ್ಯಾರ್ಥಿಗಳು ಸ್ಟ್ಯಾಟಿಸ್ಟಿಕ್ಸ್ ಗೋಸ್ಕರ ಅಂತ ಯಾರು ಅಡ್ಮಿಷನ್ ತಗೋತಾ ಇದ್ದೀರಾ, ತಗೊಂಡಿದ್ದೀರಾ, ಇನ್ನು ಮುಂದೆ ತಗೊಳ್ಳೋರಿದ್ದೀರಾ, ಎಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳು, ಎಲ್ಲರಿಗೂ ಸ್ವಾಗತ. ನೋಡಿ, ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ನಾವು ಕ್ರಮಬದ್ಧವಾದಂತಹ ಅಧ್ಯಯನವನ್ನ ಮಾಡುವ ಸಂದರ್ಭದಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಈಗಿನ ಕಾಲದಲ್ಲಿ ಏನಂತಂದ್ರೆ ಆ ಸಮಸ್ಯೆವನ್ನ ಬಗೆಹರಿಸುವಂತ ಪದ್ಧತಿಗಳನ್ನ ಅಥವಾ ತಂತ್ರಗಳನ್ನ ನಾವು ವಿಚಾರ ಮಾಡೋದಿಲ್ಲ. ಇದು ಮೊದಲನೇದು. ಎರಡನೇದು ಏನಪ್ಪಾ ಅಂತಂದ್ರೆ ಆ ಒಂದು ಸಂಬಂಧಪಟ್ಟಂತ ಆ ವಿಷಯವನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಡನ್ ಆಗಿ ಪ್ರಶ್ನೆಗಳನ್ನ ಚರ್ಚೆ ಮಾಡ್ಲಿಕ್ಕಂತ ಹೋಗ್ತಿರ್ತೀವಿ. ನೋಡಿ, ನಾನು ನಿಮಗೆ ಕನ್ನಡ ಮಾಧ್ಯಮವನ್ನು ಹೇಳ್ಕೊಡ್ತೀನಿ, ಇಂಗ್ಲಿಷ್ ಮಾಧ್ಯಮವನ್ನು ಹೇಳ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಗೊಂದಲವನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲು ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ದೇನಾ? ನನ್ನ ವಾಯ್ಸ್ ಕೇಳ್ತಾ ಇದ್ದೇನಾ? ವಿನೋದ್, ಗಣೇಶ್, ಹರೀಶ್, ಸುರೇಶ್ ಅವರೇ, ಕಲ್ಲು, ವಿನೋದ್, ಪಾರ್ವತಿ ಮೇಡಮ್, ಹಂಸವೇಣಿ, ಕಲ್ಯಾಣಿ, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಸುರೇಶ್ ಅವರೇ, ನನ್ನ ವಾಯ್ಸ್ ಕ್ಲಿಯರ್ ಆಗಿದ್ರೆ ಎಸ್ ಅಂತ ಟೈಪ್ ಮಾಡಿ. ಎಸ್, ಥ್ಯಾಂಕ್ ಯು. ಬನ್ನಿ. ಸೊ ಒಟ್ಟಾರೆ ನಾನು ನಿಮ್ಗೆ ಏನ್ ಹೇಳ್ಬೇಕಂತ ಬಯಸ್ತೇನೆ ಅಂತಂದ್ರೆ ಆ ಒಂದು ವಿಷಯ ವಸ್ತುವಿನ ಸಂಬಂಧಪಟ್ಟಂತಹ ಶಬ್ದಗಳನ್ನ ತಿಳ್ಕೋಬೇಕು, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಆ ವ್ಯಾಪ್ತಿಯನ್ನ ತಿಳ್ಕೋಬೇಕು, ವ್ಯಾಖ್ಯೆಯನ್ನ ತಿಳ್ಕೋಬೇಕು, ಅದರಲ್ಲಿರುವಂತಹ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಆ ಸಮಸ್ಯೆ ಅನ್ನುವಂಥ ಒಂದು ವಿಷಯ ಏನಿದೆನೋ ಅದನ್ನ ಸರಳ ರೀತಿಯಲ್ಲಿ ನೀವು ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಬನ್ನಿ, ಇವತ್ತು ನಾನು ಲಾಸ್ಟ್ ಕ್ಲಾಸ್ದಲ್ಲಿ ಕೆಲವು ಪದಗಳ ಅರ್ಥವನ್ನ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಏನ್ ಹೇಳ್ಕೊಡ್ಲಿಕ್ಕೆ? ಕೆಲವು ಪದಗಳ ಅರ್ಥವನ್ನ ತಿಳಿತಾ ಹೋದಂಗೆ ಏನಾಗುತ್ತೆ, ನಮಗೆ ಆ ಪದಗಳಿಂದ ಆಗುವ ಸಮಸ್ಯೆಗಳನ್ನ ಅಥವಾ ಆ ಪದಗಳಿಂದ ತಿಳಿದುಕೊಳ್ಳಬೇಕಾದಂತ ವಿಚಾರವನ್ನ ಅರ್ಥೈಸ್ಕೊಳ್ಳಿಕ್ಕೆ ತುಂಬಾ ಸರಳ ಆಗುತ್ತೆ ವಿದ್ಯಾರ್ಥಿಗಳೇ, ತುಂಬಾ ಸರಳ ಆಗುತ್ತೆ. ಹಾಗಾದ್ರೆ ಈಗ ಸದ್ಯ ಒಂದೇದೇನಪ್ಪ? ಕೋವರಿಯನ್ಸ್. ಈಗಾಗಲೇ ನಾನು ನಿಮಗೆ ಹೇಳ್ಕೊಟ್ಟಿರುವಂತಹ 25 ಶಬ್ದಗಳು ಕಂಪ್ಲೀಟ್ ಆಗಿದ್ದಾವೆ. ಈಗ 26ನೇ ಶಬ್ದದಿಂದ ನಾನು ಹೇಳ್ಕೊಡ್ತಾ ಇದ್ದೇನೆ. ತಿಳಿತರಿ? ಓಕೆ. ಕೋವರಿಯನ್ಸ್ ಅಂತಂದ್ರೆ ಸಹ ಪರಿಣಾಮ. ಮೇಜರ್ ಹೌ ಮಚ್ ಟೂ ವೇರಿಯೇಬಲ್ಸ್ ಚೇಂಜ್ ಟುಗೆದರ್. ಎರಡು ವೇರಿಯೇಬಲ್ ಅಂತಂದ್ರೆ ಉದಾಹರಣೆಗೆ ಈಗ ಸದ್ಯ ಎ ಮತ್ತು ಬಿ ಯ ಹೈಟ್ ಅನ್ನ ತಗೊಂಡಿರ್ತೇನೆ ನಾನು. ತಿಳಿತಾರಿ? ಹೈಟ್ ಅನ್ನ ತಗೊಂಡಿರ್ತೇನೆ. 5 ವರ್ಷ ಆದ್ಮೇಲೆ ಕ್ರಮಬದ್ಧವಾದ ಒಂದು ಸಮಯವನ್ನ ನಾನು ಕೊಡ್ತಾ ಇದ್ದೀನಿ. ಏನದು? 5 ವರ್ಷ. 5 ವರ್ಷ ಆದ್ಮೇಲೆ ಎ ಯ ಹೈಟು ಬಿ ಯ ಹೈಟು ಎಷ್ಟು ವ್ಯತ್ಯಾಸ ಆಗಿದೆ ಅಥವಾ ಎಷ್ಟು ಹೆಚ್ಚಾಗಿದೆ ಇದನ್ನು ತಿಳ್ಕೋಬೇಕಾದ್ರೆ ನಮಗೆ ಕೋರಿಯನ್ಸ್ ಬೇಕಾಗತ್ತೆ, ನಮಗೆ ಸಹ ಪರಿಣಾಮ ಬೇಕಾಗತ್ತೆ. ಸೊ ಕೋರಿಯನ್ಸ್ ಅಂದಿರುವಂತಹದ್ದು ಒಂದು ಅಳತೆ. ಏನು? ಇದೊಂದು ಅಳತೆ, ಇದೊಂದು ಮಾಪನ. ಈ ಮಾಪನದಲ್ಲಿ ನಾವು 2 ದತ್ತಾಂಶಗಳನ್ನ ತಗೊಂಡು ಆ ದತ್ತಾಂಶದಲ್ಲಿ ಆಗ್ತಾ ಇರುವಂತ ಬದಲಾವಣೆಯನ್ನ, ವ್ಯತ್ಯಾಸವನ್ನ ತಿಳಿದುಕೊಡ್ಲಿಕ್ಕೆ ನಮಗೆ ಸಹಾಯವಾಗುತ್ತಾ ಯಾವುದು? ಈ ಕೋವರಿಯನ್ಸ್. ಅರ್ಥ ಆಯ್ತಾ ನನ್ನ ತರದು? ಸೊ ಒಟ್ಟಾರೆ ಮುಂದಿನ ದಿನಗಳಲ್ಲಿ ನೀವು ಇದರ ಮೇಲೆ ಸಮಸ್ಯೆವನ್ನ ಅಂದ್ರೆ ಕ್ವಶನ್ಗಳನ್ನ ಸಾಲ್ವ್ ಮಾಡುವಾಗ ಈ ಕೋರಿಯನ್ಸ್ ಮೆಥಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಆದರೆ ಒಂದು ಎ ಬದಲಾವಣೆ ಆದರೆ ಬಿನೂ ಬದಲಾವಣೆ ಆಗತ್ತಾ? ಬಿ ದಲ್ಲಿ ಕಮ್ಮಿ ಆಗಿದ್ರೆ ಎ ದಲ್ಲಿನೂ ಕಡಿಮೆ ಆಗಿರುತ್ತಾ? ಬಿ ದಲ್ಲಿ ಹೆಚ್ಚರಾಗಿರುತ್ತಾ? ಇಲ್ಲ ಎ ದಲ್ಲಾದ್ರೂ ಹೆಚ್ಚಾಗಿರುತ್ತಾ? ಈ ರೀತಿಯಾದಂತ ಬದಲಾವಣೆಗಳು ನಾವು ಕಾಣ್ತೀವಿ ಕೋವರಿಯನ್ಸ್ ಮೆಥಡ್ ಆಫ್ ಸೊಲ್ಯೂಷನ್ ಅಲ್ಲಿ. ಅರ್ಥ ಆಯ್ತರಿ? ಎಸ್. ಬನ್ನಿ ಮುಂದಿನ ಟಾಪಿಕ್ ಅಥವಾ ಮುಂದಿನ ಶಬ್ದ. ಈ ನೋಟ್ಸ್ ಅನ್ನ ಕ್ಲಾಸ್ ಮುಗಿದ ಮೇಲೆನೆ ನಿಮ್ಮ ಈ ಕ್ಲಾಸದ ಪಕ್ಕದಲ್ಲೇನೆ ಬರುತ್ತೆ. ನೀವು ಆ ಒಂದು ಕ್ಲಾಸ್ ನನ್ನ ನೋಡ್ಕೋಬಹುದು, ಆ ಶಬ್ದವನ್ನ ನೋಡಿಕೊಳ್ಳಬಹುದು. ಅರ್ಥ ಆಯ್ತರಿ? ನೆಕ್ಸ್ಟ್ ಕೈ ಸ್ಕ್ವೇರ್ ಟೆಸ್ಟ್ ಅಂತ ಒಂದು ಬರುತ್ತೆ.
ನೀವು ಮುಂದೆ ಸಂಖ್ಯಾಶಾಸ್ತ್ರವನ್ನ ಅಥವಾ ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಓದಿದಾಗೆ ಕೈ ಸ್ಕ್ವೇರ್ ಟೆಸ್ಟ್ ಅನ್ನೋದೊಂದು ಬರುತ್ತದ. ಈ ಕೈ ಸ್ಕ್ವೇರ್ ಟೆಸ್ಟ್ ಅಂತಂದ್ರೆ ಏನು, ಯಾವ ರೀತಿಯಾಗಿರುತ್ತೆ, ಹೇಗೆ ತಿಳಿತರಿ, ಇದರ ಬಗ್ಗೆ ನಾವು ಇದೊಂದು ಕೂಡ ಮಾಪನವಾಗಿದೆ ತಿಳಿತಾ. ಇದೊಂದು ಸ್ಟ್ಯಾಟಿಸ್ಟಿಕಲ್ ನಲ್ಲಿ ತಿಳಿಯಲಾರದಂತಹ, ಅರ್ಥೈಸಿಕೊಳ್ಳಲಾರದಂತಹ ಒಂದು ಪರೀಕ್ಷೆ ಆಗಿದೆ. ಇದರಿಂದ ಎರಡು ದತ್ತಾಂಶಗಳಲ್ಲಿರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ಳೋದ್ರ ಜೊತೆ ಅದರಲ್ಲಿ ಏನು ಸಂಬಂಧ ಇದೆ ಕೂಡ ತಿಳ್ಕೊತೀವಿ. ಎಕ್ಸಾಂಪಲ್ ನೋಡಿ, ಅ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಯೂಸ್ ಟು ಡಿಟರ್ಮೈನ್ ಅಂತಂದ್ರೆ ಡಿಸೈಡ್ ಮಾಡಲಿಕ್ಕೆ, ತಿಳಿದುಕೊಳ್ಳಲಿಕ್ಕೆ. ಇಫ್ ದೇರ್ ಈಸ್ ಅ ಸಿಗ್ನಿಫಿಕೆಂಟ್, ಮಹತ್ವವಾದಂತ ಅಸೋಸಿಯೇಷನ್ ಬಿಟ್ವೀನ್ ಟೂ ಕ್ಯಾಟಗರಿಕಲ್ ವೇರಿಯೇಬಲ್ಸ್. ಎರಡು ಕ್ಯಾಟಗರಿ ಆಫ್ ವೇರಿಯೇಬಲ್ಗಳು ಇರ್ತಾವ, ಎರಡು ಕ್ಯಾಟಗರಿ ಆಫ್ ವೇರಿಯೇಬಲ್ ಇರ್ತಾವ, ಎರಡು ತಮ್ಮದೇ ಆದಂತಹ ಒಂದು ಗುಂಪಿಗೆ ಸೇರಿದ ದತ್ತಾಂಶಗಳು ಇರುತ್ತವೆ. ಆ ಎರಡೂ ದತ್ತಾಂಶಗಳ ನಡುವಿನ ಒಂದು ಸಂಬಂಧ ಏನಿದೆ ಅನ್ನೋದನ್ನ ತಿಳ್ಕೊಂಡು ನಿರ್ಧರಿಸಲಿಕ್ಕೆ, ಏನು ಅಲ್ಲಿ ಏನು ಬಳಸಲಾಗಿದೆ, ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಕೈ ಸ್ಕ್ವೇರ್ ಟೆಸ್ಟ್ ಅನ್ನೋದು. ಎರಡು ಶ್ರೇಣಿಗಳ ನಡುವೆ ಒಂದು ಪ್ರಮುಖ ಸಂಬಂಧ ಇದೆಯೇ ಇಲ್ಲವೇ ಎಂದು ನಿರ್ಧರಿಸಲು ಬಳಸಲಾಗುವ ಸಂಖ್ಯಾತ್ಮಕ ಪರೀಕ್ಷೆ ಈ ಕೈ ಸ್ಕ್ವೇರ್ ಟೆಸ್ಟ್ ಅನ್ನೋದು ಆಗಿದೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಕೈ ಸ್ಕ್ವೇರ್ ಅನ್ನೋದು ನಮಗೆ ಸಾಕು. ಇದರಿಂದ ಏನಾಗುತ್ತೆ, ದತ್ತಾಂಶಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತಾ. ಈ ಒಂದು ಟೆಸ್ಟ್ ದಿಂದ ನಮಗೆ ಆಲ್ಮೋಸ್ಟ್ ಆಲ್ ದತ್ತಾಂಶಗಳ ಕ್ಯಾಟಗರಿಗಳನ್ನ ಅನಲೈಸ್ ಮಾಡ್ಲಿಕ್ಕೆ ಬರುತ್ತೆ. ಆ ಸ್ಯಾಂಪಲ್ಗಳು ಎಲ್ಲಿಂದ ಬಂದಿದ್ದಾವೆ ಅನ್ನೋ ತಿಳ್ಕೊಳ್ಳಿಕ್ ಬರುತ್ತೆ. ಈ ತರ ತಿಳಿತರಿ. ನಾಳೆ ನಾನು ಇದನ್ನೆಲ್ಲ ಯಾಕೆ ಹೇಳ್ಕೊಡ್ತಾ ಇದ್ದೇನೆ ಅಂತಂದ್ರೆ, ನಾಳೆ ನಿಮ್ಗೆ ಇದ್ರ ಮೇಲೆನೆ ಸಿಂಗಲ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ವಾಟ್ ಈಸ್ ಕೈ ಸ್ಕ್ವೇರ್ ಟೆಸ್ಟ್, ಈ ರೀತಿಯಾಗಿ. ನೆಕ್ಸ್ಟ್ ಬನ್ನಿ, ರಿಗ್ರೆಷನ್ ಕೋಯಿಫಿಸಿಯಂಟ್, ಅವಕಾಶಗಳ ಸೂಚಕಗಳು. A measure of the strength and direction of the relation between two variables in a regression analysis. So regression analysis ಅಂತಂದ್ರೆ ಒಟ್ಟಾರೆ ಇದು ಒಂದು ತರಹದ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಒಂದು ಸಂಖ್ಯೆಗಳ ಗುಣಧರ್ಮವನ್ನು ತಿಳಿದುಕೊಳ್ಳಬೇಕಾದ್ರೆ ಬೇಕಾಗಿರುವಂತಹ ಒಂದು ಟೆಸ್ಟ್ ಆಗಿದೆ. ಅಂದ್ರೆ ರಿಗ್ರೆಷನ್ ಕೊಯಿಫಿಸಿಯಂಟ್ ಅನ್ನೋದು ಏನ್ ಮಾಡುತ್ತಪ್ಪ ಅಂತಂದ್ರ, ಈಗ ಉದಾಹರಣೆಗೆ ಎಕ್ಸ್ ಅನ್ನುವಂತಹದನ್ನ ಮಲ್ಟಿಪ್ಲೈ ಮಾಡಿದಾಗ ಅದು ಯಾವ ರೀತಿಯಲ್ಲಿ ಮಲ್ಟಿಪ್ಲೈ ಆಗಿದೆ, ಮಲ್ಟಿಪ್ಲೈ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ನಡುವಿನ ವ್ಯತ್ಯಾಸವೇನಿದೆ. ಉದಾಹರಣೆಗೆ 2 2 4, 4 2 8 ಅಂತಿದೆ. ಅವು ಎರಡರ ನಡುವೆ 2 2 2 2 ಅನ್ನೋದು ಏನಾಗತ್ತದೆ, ಸಮ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಪ್ಯಾರಾಮೀಟರ್, ದಟ್ ಈಸ್ ಕಾಲ್ಡ್ ರಿಗ್ರೆಷನ್ ಕೊಯಿಫಿಷಿಯಂಟ್ ಅಂತ ಕರೀತಾರೆ. ಸೊ ಇದರಲ್ಲಿ y ಇರ್ಬೋದು, ಎಕ್ಸ್ ಇರ್ಬೋದು, ಯಾವುದೇ ಡಾಟಾಗಳನ್ನ ತಗೊಂಡ್ರು ಕೂಡ ಆ ಡಾಟಾಗಳಲ್ಲಿ, ಉದಾಹರಣೆಗೆ ಸದ್ಯ ಒಂದು ಬ್ರಿಡ್ಜ್ ದಲ್ಲಿ ಅಥವಾ ಒಂದು ಡ್ಯಾಮ್ ನಲ್ಲಿ ನೀರಿನ ಪ್ರಮಾಣ ಯಾವ ರೀತಿಯಾಗಿ ಅಲ್ಲಿ ಸೂಚಕವನ್ನ ತೋರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಕೂಡ ನಮಗೆ ಇದು ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ ರೀ? ನೆಕ್ಸ್ಟ್ ಎನೋವಾ ಅಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಮೊದಲನೇ ಕ್ಲಾಸ್ದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ವಾಟ್ ಡಸ್ ಎನೋವಾ ಮೀನ್? ಅನಾಲಿಸಿಸ್ ಆಫ್ ವೇರಿಯನ್ಸ್. ನಾಳೆ ಎಕ್ಸಾಮ್ ನಲ್ಲಿ ಕೇಳ್ಬೋದು, ತಿಳಿತಾರಿ. ನಾನು ನಿಮಗೆ ಏನ್ ಮಾಡ್ತೀನಿ, ಸಂಕ್ಷಿಪ್ತ ರೂಪಗಳು ಅಂತ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಏನ್ ಬರ್ತಾವಲ್ಲ ಅವೆಲ್ಲವನ್ನ ಒಂದೇ ಲಿಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ ನಾನು ಅದರದ್ದು? ಸಂಕ್ಷಿಪ್ತ ರೂಪಗಳು ಅಂತ ಏನ್ ಇರ್ತಾವಲ್ಲ, ಈಗ ಹೆಂಗೆ BA MA ಅಂತ ಹೆಂಗೆ ಇರುತ್ತಲ್ಲ, ಹಂಗ ಎನೋವಾ ತಿಳಿತರಿ, CTI CFFF ಈ ರೀತಿಯಾಗಿ ಕೆಲವೊಂದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಬರಬೇಕಾದಂತ ಸಂಕ್ಷಿಪ್ತ ರೂಪಗಳು ಅಂತ ಏನಿರ್ತಾವ ಅವುಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ. ಅವುಗಳನ್ನ ಒಂದೇ ಒಂದು ಲಿಸ್ಟ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಅವುಗಳನ್ನ ನೀವು ಡೈಲಿ ಬೈ ಹ್ಯಾಟ್ ಮಾಡಿದ್ರೆ ಅಥವಾ ಅದನ್ನು ಓದ್ಕೊಂಡ್ರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, ಎಕ್ಸಾಮ್ ನಲ್ಲಿ ಒಂದಾದ್ರೂ ಬರುತ್ತೆ, ಇಲ್ಲಾದ್ರೆ ಎರಡಾದ್ರೂ ಬರುತ್ತೆ. ತಿಳಿತಾರೆ? ಎಸ್. ಅನಾಲಿಸಿಸ್ ಆಫ್ ವೇರಿಯನ್ಸ್, ವಿವರಣಾತ್ಮಕ ವ್ಯತ್ಯಾಸ ಪರೀಕ್ಷೆ. A statistical test used to analyze the difference among group means in a sample. ನೋಡಿ, ಒಂದು ಗ್ರೂಪ್ ಇರುತ್ತೆ, ಆ ಗ್ರೂಪ್ ನಲ್ಲಿ ಸ್ಯಾಂಪಲ್ಗಳು ಇರ್ತಾವ.
ನಮೂನೆಗಳಿರ್ತಾವ. ತಿಳಿತರಿ? ಆ ನಮೂನೆಗಳ ಗುಂಪಿನಲ್ಲಿ ಸಾಮಾನ್ಯವಾದ ನಡುವಿನ ವ್ಯತ್ಯಾಸವನ್ನು ತಿಳ್ಕೋಬೇಕಾದ್ರೆ ನಾವು ಅನಾಲಿಸಿಸ್ ಆಫ್ ವೇರಿಯನ್ಸ್ ಅನ್ನ ಮಾಡ್ತೀವಿ. ಎಲ್ಲಿ? ಸಂಖ್ಯಾಶಾಸ್ತ್ರದಲ್ಲಿ. ಈ ಒಂದು ವಿವರಣಾತ್ಮಕ ವ್ಯತ್ಯಾಸದ ಪರೀಕ್ಷೆಯನ್ನ ನಾವು ಸಂಖ್ಯಾಶಾಸ್ತ್ರದಲ್ಲಿ ಆಗುವಂತ ಮಹತ್ವದ ಕಾರ್ಯ ಅಂತ ಹೇಳ್ಬೋದು. ನಮೂನೆಯಲ್ಲಿ ಗುಂಪು ಸಾಮಾನ್ಯವಾದ ನಡುವಿನ ವ್ಯತ್ಯಾಸಗಳನ್ನ ವಿಶ್ಲೇಷಿಸಲು ಬಳಸಲಾಗುವಂತ ಸಂಖ್ಯಾತ್ಮಕ ಪರೀಕ್ಷೆ ಇದಾಗಿದೆ. ತಿಳಿತಾರಿ? ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ಬೋದು ವಿದ್ಯಾರ್ಥಿಗಳು, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನೀವು ಶೇರ್ ಮಾಡ್ಕೋಬಹುದು. ನೆಕ್ಸ್ಟ್, ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಸಂಭಾವನೆ ಅಥವಾ ಸಂಭಾವನಾ ವಿತ್ತೀಕರಣ. ಡಿಸ್ಟ್ರಿಬ್ಯೂಷನ್, ವಿತ್ತೀಕರಣ ಮಾಡೋದು, ಹಂಚೋದು. ಪ್ರೊಬಾಬಿಲಿಟಿ ಸಂಭವನೀಯ ಇರುತ್ತೆ. ಈಗ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ ಮೇಲೆ ಹೆಡ್ ಆದ್ರೂ ಬರ್ಬೋದು, ಟೇಲ್ ಆದ್ರೂ ಬರ್ಬೋದು. ಬಟ್ 1/2 ಇರುತ್ತೆ. 2ರಲ್ಲಿ 1 ಬರುತ್ತೆ, ಇಷ್ಟೇ. ಅದಕ್ಕಿಂತ ಜಾಸ್ತಿ ಹೊತ್ತು ಬರ್ಲಿಕ್ಕೆ ಬರಲ್ಲ. ತಿಳಿತಾರಿ? ಅಂದ್ರೆ ಇಲ್ಲಿ ಸಂಭವನೀಯತೆಯನ್ನು ತೋರಿಸ್ಕೊಡು. ಅಂದ್ರೆ ನಾಳೆ ಪ್ರೊಬ್ಯಾಬಿಲಿಟಿ ಮೇಲೆ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾವ, ನೆನ್ಪಿಟ್ಕೊಂಬೇಡಿ. ಪ್ರೊಬ್ಯಾಬಿಲಿಟಿ ಮೇಲೆ. ಹಾಗಾದ್ರೆ ನಾನು ನಿಮಗೆ ಪ್ರೊಬ್ಯಾಬಿಲಿಟಿಯನ್ನ ಮ್ಯಾಥಮೆಟಿಕಲ್ ರೂಪದಲ್ಲಿ ಅರ್ಥಮೆಟಿಕ್ ದಲ್ಲೂ ಹೇಳ್ಕೊಡ್ತಿರ್ತೀನಿ. ತಿಳಿತಾರಿ? ಸರ್ ನಾನು ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಅರ್ಪಿತಾ, ಗಣೇಶ್, ನಾಯಕ್, ವಿನೋದ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತಿಳಿತಾರಿ? ಪ್ರೊಬ್ಯಾಬಿಲಿಟಿಯನ್ನ ಮ್ಯಾಥಮೆಟಿಕಲ್ ಆಗಿ ನೀವು ತಿಳ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಒಟ್ಟಾರೆ ಅರ್ಥಮೆಟಿಕ್ ಪ್ರೊಬ್ಯಾಬಿಲಿಟಿ ಇರುವಂತ ಸ್ಟ್ಯಾಟ್ ಎರಡೂ ಕಡೆದಿಂದ ನಿಮ್ಗೆ ಅನುಕೂಲ ಇದೆ. ನೋಡಿ, ಒಂದ್ ಕಡೆ ಕಲ್ಕೊಂಡ್ರೆ ಇನ್ನೊಂದು ಕಡೆ ನಿಮಗೆ ಏನಾಗುತ್ತೆ? ಲಾಭ ಇದೆ. ತಿಳಿತಾನ ಅನ್ನೋದು. ನೆಕ್ಸ್ಟ್, ಆ ಫಂಕ್ಷನ್ ದಟ್ ಡಿಸ್ಕ್ರೈಬ್ಸ್ ದ ಲೈಕ್ಲಿವುಡ್. ಲೈಕ್ಲಿವುಡ್ ಅಂತಂದ್ರೆ ಆಗಲ್ಪಡುವ, ಹೋನೆವಾಲ, ಆಗುವ, ಸಂಭವನೀಯ. ತಿಳಿತರಿ? ಯಾವ ಒಂದು ಕಾರ್ಯವು ಫಂಕ್ಷನ್ ಅಂದ್ರೆ ಒಂದು ಕಾರ್ಯ, ಯಾವ ಕಾರ್ಯವು ವಿವರಿಸುತ್ತದೆ ಆಗಲ್ಪಡುವ, ಆಬ್ಟೈನಿಂಗ್, ವಿಚಾರ ಮಾಡಿ ಆಯ್ಕೆ ಮಾಡಿ ತಗೊಳ್ಳೋದಿಲ್ಲ. ಸುಮ್ಮನೆ ತಗೊಳ್ಳಿಕ್ ಹೋಗ್ತೀವಿ. ತಿಳಿತರಿ? ಏನೋ ಹಿಂಗ್ ತಗೊಳ್ಳಿಕ್ ಹೋದಾಗ ಈಗ ನೋಡಿ, ಯಾದೃಚ್ಛಿಕ ಅಂತಂದ್ರೆ ಏನ್ ಗೊತ್ತಾ? ನಾವು ಸುಮ್ ಕಣ್ಣು ಮುಚ್ಚಿಂಗ್ ಒಂದು ಬ್ಯಾಗ್ ನಲ್ಲಿ ಕೈ ಹಾಕಿ ತಗೋತೀವಿ, ಅಲ್ಲಿ ಬಾಲ್ಸ್ ಅದಾವ. ದಟ್ ಈಸ್ ಕಾಲ್ಡ್ ಯಾದೃಚ್ಛಿಕ. ಅರ್ಥ ಆಯ್ತಾನ ಅದರದು? ಅದಕ್ಕೆ ಲೈಕ್ಲಿವುಡ್ ಅಂತಾರ. ಆಬ್ಟೈನಿಂಗ್ ದ ಪಾಸಿಬಲ್ ವ್ಯಾಲ್ಯೂಸ್ ದಟ್ ಅ ರ್ಯಾಂಡಮ್ ವೇರಿಯಬಲ್ ಕ್ಯಾನ್ ಟೇಕ್. ನೋಡಪ್ಪ, ನಾವ್ ಏನಾದರೂ ಕಣ್ಣು ಮುಚ್ಚಿ ಒಂದ್ ಬ್ಯಾಗ್ ನಲ್ಲಿ ಕೈ ಹಾಕಿ ಏನಾದರೂ ತಗೊಂಡಿವ ಅಂತಂದ್ರೆ ಅಲ್ಲಿ ಏನ್ ಬೇಕಾದ್ ಬರ್ಬೋದು. ದ್ಯಾಟ್ ಈಸ್ ನಥಿಂಗ್ ಬಟ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಒಂದು ಯಾದೃಚ್ಛಿಕ ಮೌಲ್ಯ ಹೀಗೆಂದರೆ ಯಾವ ಸಂಭಾವನೆಯನ್ನು ಪಡೆಯಬಹುದು ಎಂದು ವಿವರಿಸಲು ಕಾರ್ಯವನ್ನ ಮಾಡ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ಪ್ರೊಬ್ಯಾಬಿಲಿಟಿ ಕಾರ್ಯ. ತಿಳಿತಾರಿ? ಸೊ ಈ ಪ್ರೊಬ್ಯಾಬಿಲಿಟಿಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂಭವದಲ್ಲಿ ಕಲಿತೀವಿ. ಅರ್ಥ ಆಯ್ತಾರಿ? ಸೊ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಇದೊಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಆಗಿದೆ. ಇಟ್ ಡಿಸ್ಕ್ರೈಬ್ಸ್ ದ ಪ್ರೊಬಬಿಲಿಟಿ ಆಫ್ ದ ಡಿಫರೆಂಟ್ ಔಟ್ಕಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತೀವಿ. ತಿಳಿತಾನದು? ಉದಾಹರಣೆಗೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಜಪಾನ್ ನಲ್ಲಿ ಒಂದು 10 ಮೊಲಗಳನ್ನ ಸಾಕಿದ್ರಂತೆ ಒಬ್ಬರು. 5 ಮೊಲಗಳನ್ನ ಈ ಕಡೆ ಇಟ್ಟಿದ್ರಂತೆ, 5 ಮೊಲಗಳನ್ನ ಈ ಕಡೆ ಇಟ್ಟಿದ್ರಂತೆ. ಆತನ ಆ 10 ಮೊಲಗಳನ್ನ ನೋಡ್ಕೊಳ್ಳಿಕ್ಕೆ, ಲುಕ್ ಆಫ್ಟರ್ ಅಂದ್ರೆ ಏನು? ಕಾಳಜಿ ಪೂರ್ವಕವಾಗಿ ನೋಡ್ಕೊಳ್ಳಿಕ್ಕೆ ಒಬ್ಬನ್ನ ಇಟ್ಟಿದ್ರಂತೆ. ಆತನ ಹೆಸರು ಜಾನ್ ಅನ್ನೋದಿತ್ತು. ಆ ಜಾನ್ ಏನ್ ಮಾಡ್ತಾನೆ? ಪ್ರತಿದಿನ ಈ 5 ಮೊಲಗಳಿಗೆ ಒಂದೇ ರೀತಿಯಾದ ಆಹಾರವನ್ನ ಕೊಡ್ತಾನೆ. ಒಂದು ಮಂತ್ ಆದ್ಮೇಲೆ ಆ 10 ಮೊಲಗಳನ್ನ ಟೆಸ್ಟ್ ಮಾಡ್ತಾರೆ. ಗುಂಪು ಎ, ಗುಂಪು ಬಿ, ಅವುಗಳ ಶರೀರದಲ್ಲಿರುವಂತ ಕೊಬ್ಬನ್ನ ಟೆಸ್ಟ್ ಮಾಡ್ತಾರೆ. ಕೊಲೆಸ್ಟ್ರಾಲ್ ಅನ್ನ, LDC, HDL, LDL ಅಂತ ಹಿಂಗ, ಟ್ರೈಗ್ಲಿಸರೈಡ್ ಅಂತ ಹಿಂಗ ಕೆಲವರು ಟೆಸ್ಟ್ಗಳು ಮಾಡ್ತಾರ. ಲಿಪಿಡ್ಸ್ ಟೆಸ್ಟ್ ಅಂತ ಹೇಳಿ. ಆ ಟೆಸ್ಟ್ ಮಾಡಿದಾಗ ಆ ಕೊಬ್ಬಿನ ಪ್ರಮಾಣ ನೋಡ್ತಾರೆ. ಈ ಎ ಭಾಗದಲ್ಲಿ ಕಡಿಮೆ ಇರುತ್ತೆ, ಬಿ ಭಾಗದಲ್ಲಿ ಹೆಚ್ಚಿರುತ್ತೆ. ಆಗ ಆ ಜಾನ್ ಅನ್ನ ಆ ಮಾಲೀಕನು ಕರೀತಾನೆ. ಅವಾಗ ಆತನನ್ನ ಕೇಳ್ತಾರೆ, ಏನಂತ? ಈ ಬಿ ಕಡೆ ಕೊಬ್ಬು ಹೆಚ್ಚಾಗಿದೆ, ಎ ಕಡೆ ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಅವಾಗ ಜಾನ್ ಹೇಳ್ತಾನೆ, ಜಾನ್ ಎ ಕಡೆ ಏನ್ ಮಾಡ್ತಿರ್ತಾನೆ? ಪ್ರೀತಿಯಿಂದ ಮೊಲಗಳನ್ನ ಸವರಿ ಅವುಗಳಿಗೆ ಪ್ರೀತಿ ಕೊಟ್ಟು, ಅವುಗಳಿಗೆ ಮುತ್ತು ಕೊಟ್ಟು
ಅವುಗಳಿಗೆ ಏನ್ ಮಾಡ್ತಿರ್ತಾನೆಪ್ಪ ಅಂತಂದ್ರೆ ಆತ ಅವುಗಳಿಗೆ ಆಹಾರವನ್ನ ಕೊಡ್ತಿರ್ತಾನೆ. ಈ ಕಡೆ ಮೊಲಗಳಿಗೆ ಅವ್ರನ್ನ ಆಹಾರವನ್ನ ತೂರಿ ಬರ್ತಿರ್ತಾನೆ. ಅಂದ್ರೆ ಒಟ್ಟಾರೆ ಯಾವುದೇ ಆಹಾರ ನಾವು ತಿನ್ಲಿ, ಮಾನಸಿಕವಾಗಿ ಸಂತೋಷ ಖುಷಿ ಇರದೇ ಇದ್ದರೆ ಯಾವುದೇ ನೆಕ್ಟರ್ ಪಾಯ್ಸನ್ ಆಗುತ್ತಾ, ಪಾಯ್ಸನ್ನ ನೆಕ್ಟರ್ ಆಗುತ್ತಾ, ಅಮೃತ ವಿಷನೂ ಆಗುತ್ತಾ, ವಿಷ ಅಮೃತನಾಗುತ್ತಾ. ನಾನು ಈ ಮಾತನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನಂತಂದ್ರೆ ಇದು ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತೆ. ಇಲ್ಲಿ ಆಕ್ಷನ್ ಪ್ರೀತಿ ಇತ್ತಂತಂದ್ರೆ ಒಳ್ಳೇದಿರುತ್ತೆ, ಒಳ್ಳೇದು ಇಲ್ಲ ಬೇರೆ ಕೇವಲ ಒಂದು ಡ್ಯೂಟಿ ಇತ್ತಂತಂದ್ರೆ ಅಲ್ಲದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಕೆಟ್ಟದಿರುತ್ತೆ. ಸೊ ಹೀಗೆ ಪ್ರೊಬ್ಯಾಬಿಲಿಟಿ ಅನ್ನುವಂಥದ್ದು ಕೇವಲ ಈ ಪ್ರೊಬ್ಯಾಬಿಲಿಟಿ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ಗಿಂತ ಮುಂಚೆ ಮ್ಯಾಥಮೆಟಿಕ್ದಲ್ಲಿ ಬರುತ್ತೆ. ಬಟ್ ಮ್ಯಾಥಮೆಟಿಕ್ಸ್ ದಿಂದ ನಮಗೆ ಕೊಡುವಂತ ಔಟ್ಕಮ್ ಏನಿದಲ್ಲ ಅದು ಸ್ಟ್ಯಾಟಿಸ್ಟಿಕ್ಸ್ ಹೋಗುತ್ತಾ. ಆ ಔಟ್ಕಮ್ ದಿಂದ ನಾವ್ ಏನ್ ಮಾಡ್ಕೋತೀವಿ, ಮೆಡಿಕಲ್ದಲ್ಲಿ, ಎಜುಕೇಶನ್ ನಲ್ಲಿ ಎಲ್ಲಾ ಕಡೆ ನಮ್ಗೆ ಹೆಲ್ಪ್ ಆಗುತ್ತೆ. ಅರ್ಥ ಐತರಿ? ಎಸ್. ಹಂಗಾರೆ ಈ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ದಿಂದಲೇ ನಾಳೆ ನಿಮಗೆ ಪೈ ಚಾರ್ಟ್, ಲೈನ್ ಬಾರ್ ಡಯಾಗ್ರಾಮ್ಸ್, ಹಿಸ್ಟೋಗ್ರಾಮ್ಸ್, ಓಗ್ಯೂಸ್, ಕರ್ವೇಚರ್ಸ್ಗಳು ಇಂಥ ಬೇರೆ 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 ಡಯಾಗ್ರಾಮ್ಸ್ಗಳನ್ನ ಕೊಟ್ಟು ಅಲ್ಲಿ ಮಲ್ಟಿಪ್ಲಿಕೇಶನ್, ಡಿವಿಷನ್, ಪ್ಲಸ್ ಮೈನಸ್ ಇವುಗಳ ಮೇಲೆ ನಿಮ್ಮ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ದಟ್ಸ್ ಇಟ್. ನೆಕ್ಸ್ಟ್ ಇನ್ನ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಬರ್ತಾವೆ. ವಾಟ್ ಡಸ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್? ಹಿಂಗಂದ್ರೆ ಏನಿದು? ಬಹಳ ಸಿಂಪಲ್ ತಿಳಿತರಿ. ಸ್ಯಾಂಪ್ಲಿಂಗ್ ಅಂತ ಬಂತಂತಂದ್ರೆ ನೆನ್ಪಿಟ್ಕೊಂಡ್ಬಿಡಿ, ಅಲ್ಲಿ ನಾವು ಕೆಲವು ಅನುಮಾನಸ್ಥ ವಿಚಾರಗಳನ್ನ ಮಾಡ್ತಾ ಇರುವುದಿಲ್ಲ. ಕ್ಲಸ್ಟರ್ ಅಂತಂದ್ರೆ ಒಂದು ಗುಂಪನ್ನ ಮಾಡ್ತಿರ್ತೀವಿ. ಇದು ಕೂಡ ಒಂದು ಪಾರ್ಟ್ ಆಫ್ ಪ್ರೊಬ್ಯಾಬಿಲಿಟಿ ಅದ. ಇದೊಂದು ಟೆಕ್ನಿಕ್ ಇನ್ವಾಲ್ವ್ ಡಿವೈಡಿಂಗ್ ಅ ಪಾಪ್ಯುಲೇಷನ್ ಇನ್ ಎ ಗ್ರೂಪ್ಸ್ ಆರ್ ಕ್ಲಸ್ಟರ್. ಕ್ಲಸ್ಟರ್ ಅಂತಂದ್ರೆ ಒಂದು ಗುಂಪು ಮಾಡೋದು. ರಿಸರ್ಚ್ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅವುಗಳನ್ನ ಗುಂಪುಗಳನ್ನಾಗಿ ಮಾಡ್ಕೋತೀವಿ. ತಿಳಿತರಿ? ಹೇಗೆ ಗ್ರೂಪ್ ಮಾಡ್ಕೋತೀವಿ ಅಂತಂದ್ರೆ, ಎಕ್ಸಾಂಪಲ್, ನಾವು ಜನಗಣತಿ ಮಾಡೋದನ್ನ ಕ್ಲಸ್ಟರ್ಗಳನ್ನ ಮಾಡಿರ್ತೀವಿ. ಯಾರಾದ್ರೂ ಕೇಳಿದ್ದೀರಾ ಈ ವರ್ಡ್ ಅನ್ನ? ಯಾರಾದ್ರೂ ಕೇಳಿದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ಜನಗಣತಿ ಮಾಡೋದ್ನಾಗ ಕ್ಲಸ್ಟರ್ಗಳನ್ನ ಮಾಡಿರ್ತಾರ. ಈ ಆಶಾಕರ್ತೆಯರು ಇರ್ತಾರಲ್ಲ, ಅವರು ಕೂಡ ಕ್ಲಸ್ಟರ್ ಮಾಡಿರ್ತಾರ. ಒಳ್ಳೆಯವ್ರ ಗುಂಪು ಬೇರೆ, ಕೆಟ್ಟವ್ರ ಗುಂಪು ಬೇರೆ. ಈ ರೀತಿಯಾದಂತ ಕೆಲಸವನ್ನ ಮಾಡೋರು ಬೇರೆ, ಆ ರೀತಿಯಾಗಿ ಕೆಲಸವನ್ನ ಮಾಡೋರು ಬೇರೆ. ತಿಳಿತರಿ? ಸೊ ಒಟ್ಟಾರೆ ಕ್ಲಸ್ಟರ್ ಅಂತಂದ್ರೆ ಗ್ರೂಪ್ ವೈಸ್ ಮಾಡೋದು, ಗ್ರೂಪಿಂಗ್ ಮಾಡೋದು. ತಿಳಿತಾ ಅಂತಂದ್ರಿ? ಎಸ್. ಬನ್ನಿ ಇದನ್ನು ಓದೋಣ. A sampling technique in which the population is divided into clusters and then clusters are randomly selected for analysis. ನೋಡಿ, ಒಂದು ಪಾಪ್ಯುಲೇಷನ್ ಅಂದ್ರೆ ಇಲ್ಲಿ ದಯವಿಟ್ಟು ಜನಸಂಖ್ಯೆ ಅಂತ ತಿಳ್ಕೊಳ್ಳಿಕ್ ಹೋಗಬೇಡಿ. ಈ ಮಾತನ್ನ ಮೊದಲು ತಿಳ್ಕೊಬೇಕಾಗಿರುವಂತ ಮಾತು. ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆ ಅಲ್ಲ. ಪಾಪ್ಯುಲೇಷನ್ ಅಂದ್ರೆ ನಾವು ಅಧ್ಯಯನ ಮಾಡ್ಕೋಬೇಕಾದ್ರೆ ತೆಗೆದುಕೊಂಡಂತಹ ಒಂದು ಸಂಖ್ಯೆಗಳು ಅಥವಾ ಸ್ಯಾಂಪಲ್ಗಳು, ಅವುಗಳನ್ನ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ. ಬಟ್ ಸ್ಟ್ಯಾಟ್ ದ ಪಾಪ್ಯುಲೇಷನ್ ಬಂದ್ರೆ ಜನಸಂಖ್ಯೆ ಅಂತ ತಿಳ್ಕೊಳ್ಕೋಬೇಡಿ. ನಾವು ಎದನ್ನ ಅಧ್ಯಯನ ಮಾಡಿರ್ತೀವಿ ಅದರ ಗುಂಪು. ಉದಾಹರಣೆಗೆ ಈಗ ಸದ್ಯ ನಿಮ್ಮ ಮನೆ ಹತ್ರ ಒಂದು ಗಿಡ ಇರುತ್ತೆ, ಚಿಕ್ಕು ಗಿಡ ಇರುತ್ತೆ, ಚಿಕ್ಕು ಅಂತ ಕರಿತಿರಲ್ಲ ಆ ತರ. ಆ ಚಿಕ್ಕು ಗಿಡದಲ್ಲಿ ಹಣ್ಣುಗಳ ಆಗಿರ್ತಾವ, ಅವುಗಳನ್ನ ತೆಗೆದು ನೀವು ಮನೆಯಲ್ಲಿ ಇಟ್ಟಿರ್ತೀರ. ಮನೆಯಲ್ಲಿಟ್ಟು ಇಷ್ಟು ದಿನ ಆದ್ಮೇಲೆ ಹಣ್ಣಾಗಿದ್ದಾವೆ ಎಲ್ಲ ಚೆಕ್ ಮಾಡ್ತಿರ್ತೀರ. ದಟ್ ಈಸ್ ಕಾಲ್ಡ್ ಪಾಪ್ಯುಲೇಷನ್. ಅವುಗಳಲ್ಲಿ ಯಾವ್ಯಾವ ಹಣ್ಣಾಗಿದ್ದಾವೆ ಅನ್ನೋದನ್ನ ತೆಗೆದು ಒಂದು ಗುಂಪು ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ನೆನ್ಪಿಟ್ಕೊಂಬೇಡಿ. ಅರ್ಥ ಆಯ್ತಾ? ಜನಸಂಖ್ಯೆಯನ್ನು ಕ್ಲಸ್ಟರ್ಗಳಾಗಿ ವಿಭಾಗಿಸಲಾಗಿ ನಂತರ ವಿಶ್ಲೇಷಣೆಗಾಗಿ ಕ್ಲಸ್ಟರ್ಗಳನ್ನು ಯಾದೃಚ್ಛಿಕ ಅಂತಂತಂದ್ರೆ ಜಸ್ಟ್ ರ್ಯಾಂಡಮ್ ಆಗಿ ಪಟ್ಟಿಂಗ್ ರ್ಯಾಂಡಮ್ ಆಗಿ ತಕ್ಕೋತೀವಿ ಕೈ. ಅದನ್ನ ಅರ್ಥ ಆಯ್ತರಿ? ಹೇಗಾದ್ರೂ ಮಾಡಿ ಆಯ್ಕೆ ಮಾಡುವಾಗ ನಮೂನೆ ಒಂದು ವಿಧಾನವಾಗಿದೆ. ಇದು ಕ್ಲಸ್ಟರ್. ನೆಕ್ಸ್ಟ್, ಈ ಕ್ಲಾಸ್ ಮುಗಿದ ಮೇಲೆನೆ ಈ ನೋಟ್ಸ್ ನಿಮಗೆ ಸಿಗುತ್ತೆ ಸರ್. ಈ ಕ್ಲಾಸ್ ಮುಗಿದ ಮೇಲೆನೆ ಈ ನೋಟ್ಸ್ ನಿಮ್ಗೆ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಅರ್ಥ ಆಯ್ತರಿ? ಡೆಫಿನೆಟ್ಲಿ. ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ನೋಡಿ, ಇವೆಲ್ಲ ಟೆಸ್ಟ್ಗಳದಾವ. ತಿಳಿತರಿ? ನಾನ್ ಪ್ಯಾರಾಮೆಟ್ರಿಕ್ ಏನಪ್ಪಾ ಇದು? ನಾನ್ ಪ್ಯಾರಾಮೆಟ್ರಿಕ್ a statistical test that does not make assumptions about the parameters of the population distribution. ನೋಡಿ, ಮೆಟ್ರಿಕ್ ಅಂತಂದ್ರೆ ಅಳತೆ. ನೆನಪಿಟ್ಟುಕೊಂಬೇಡಿ. ಮೊದಲು ನೀವು ಯಾವಾಗಲೂ ಏನ್ ತಿಳ್ಕೋಬೇಕು ನೋಡಿ, ಮೆಟ್ರಿಕ್ ಅಂತಂದ್ರೆ ಒಂದು ಅಳತೆ.
ಇದನ್ನ ಮಾತನ್ನ ನೆನಪಿಟ್ಕೊಬೇಡಿ. ಇದು ಕೂಡ ಒಂದು ಡಿಸ್ಟ್ರಿಬ್ಯೂಷನ್ ಮೆಥಡ್ ಆಗಿದೆ ಸ್ಟ್ಯಾಟಿಸ್ಟಿಕಲ್ದಲ್ಲಿ. ಇದರಲ್ಲಿ ಒಂದು ಪ್ಯಾರಾಮೀಟರ್ಗಳನ್ನ ಮಾಡೋದಿಲ್ಲ. ಪ್ಯಾರಾಮೀಟರ್ ಅಂತಂದ್ರೆ ಈ ತರದ ಗುಂಪು ಒಂದು ಏನೋ ಕಾರಣ ಇಟ್ಟು ಗುಂಪನ್ನ ಮಾಡಲ್ಲ. ಗುಂಪನ್ನ ಮಾಡ್ಲಾರ್ದೇನೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ನಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಫ್ರೀ ಆಗಿ ಮಾಡ್ತಿರ್ತಾರೆ, ಮುಕ್ತವಾಗಿ ಮಾಡ್ತಿರ್ತಾರೆ. ಜನಸಂಖ್ಯೆ ವಿತ್ತೀಕರಣ ಪ್ಯಾರಾಮೀಟರ್ಗಳ ಬಗ್ಗೆ ಊಹಾಸಹಿತವಾಗಿ ನಡೆಯುವ ಸಂಖ್ಯಾತ್ಮಕ ಪರೀಕ್ಷೆ ಆಗಿದೆ. ನೋಡಿ, ನಾನು ಅದಕ್ಕೆ ಹೇಳೋದು, ನಿಮಗೆ ಕನ್ನಡದಲ್ಲಿ ಡಿಫಿಕಲ್ಟ್ ಆಗುತ್ತೆ ಈ ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಳಿಕ್ಕೆ, ಬಟ್ ಆದ್ರೂ ನಾನು 2 ಲ್ಯಾಂಗ್ವೇಜ್ ದಲ್ಲಿ ನಿಮ್ಗೆ ಹೇಳ್ಕೊಡ್ತಿರ್ತೇನೆ. ಬಯಾಸ್ಡ್ ಸ್ಯಾಂಪಲ್, ಪ್ರಕೃತಿ ಗ್ರಹಿತ ನಮೂನೆ. ಬಯಾಸ್ಡ್ ಅಂತ ಬಂದಾಗ ನಮಗಿಲ್ಲಿ ಕೆಲವು ಶಬ್ದಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತ. A sample that is not representative of the population, it is drawn from often due to the systematic errors in the sampling process. ಒಂದು ಬಯಾಸ್ ಅಂತಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಕೇಳಿರ್ತೀರಾ ಬಯಾಸ್ಡ್ ಸ್ಯಾಂಪ್ಲಿಂಗ್ಸ್ ಅಂತ ಹೇಳಿ. ಈ ಬಯಾಸ್ಡ್ ಸ್ಯಾಂಪ್ಲಿಂಗ್ ದಲ್ಲಿ ಕೆಲವು ಮೆಂಬರ್ಸ್ ಆಫ್ ದ ಪಾಪ್ಯುಲೇಷನ್ ಏನಾಗ್ತಾವ, ಸಿಸ್ಟಮ್ಯಾಟಿಕಲಿ ಮೋರ್ ಲೈಕ್ಲಿ ಟು ಬಿ ಸೆಲೆಕ್ಟೆಡ್ ಆಸ್ ಎ ಸ್ಯಾಂಪಲ್ ದ್ಯಾನ್ ಅದರ್ಸ್. ಇದನ್ನ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಲಾರದೆ ಅವುಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ಇದರ ಮೂಲಕ ತೆಗೆದ ಜನಸಂಖ್ಯೆಯು ಪ್ರತಿ ನಮೂನೆ ಅಥವಾ ಪ್ರತಿ ನಮೂನೆಯಲ್ಲಿ ಯಾವುದೇ ಪ್ರಣಾಳಿ ದೋಷಗಳಿಂದ ಪ್ರತಿ ನಮೂನೆಗೆ ಯಾವುದೇ ತರದ ರೂಲ್ಸ್ ಅನ್ನೋದು ಇರುವುದಿಲ್ಲ. ತಿಳಿತರಿ? ಎಸ್. ನೆಕ್ಸ್ಟ್, ಪವರ್ ಆಫ್ ಎ ಟೆಸ್ಟ್. ಇದೊಂದು ಕೂಡ ಪರೀಕ್ಷೆ ಆಗಿದೆ. ಈಗ ಹೆಂಗ ಕೇಸ್ ಸ್ಟಡಿ ಅಂತ ಬರುತ್ತಲ್ಲ ಆ ತರ. The probability that a statistical test will correctly reject a false null hypothesis. ಕೆಲವೊಂದು ನಲ್ ಹೈಪೋಥೆಸಿಸ್ ಗಳು ಇರ್ತಾವ. ನಲ್ ಹೈಪೋಥೆಸಿಸ್ ಅಂತಂದ್ರೆ ಗುಂಪಿಗೆ ಸೇರದ ಸಂಖ್ಯೆಗಳು ಅಂತ ಏನಿರ್ತಾವಲ್ಲ ಅವುಗಳನ್ನ ತೆಗೆದುಹಾಕುವಂತ ಟೆಸ್ಟ್ ಪವರ್ ಆಫ್ ಎ ಟೆಸ್ಟ್ ಆಗಿದೆ. ಒಂದು ಸಂಖ್ಯಾತ್ಮಕ ಪರೀಕ್ಷೆ ತಪ್ಪಾದ ಶೂನ್ಯ ಅನುಮಾನವನ್ನು ಸರಿಯಾಗಿ ಖಂಡಿಸುವ ಸಂಭಾವನೆ ಆಗಿದೆ. ಪಿ ವ್ಯಾಲ್ಯೂ ಅಥವಾ ಇದೊಂದು ಪ್ರೊಬಾಬಿಲಿಟಿ ವ್ಯಾಲ್ಯೂ ಅನ್ನೋದನ್ನು ಬರುತ್ತಾ. ದ ಪ್ರೊಬಾಬಿಲಿಟಿ ಆಫ್ ಅಬ್ಟೈನಿಂಗ್ ಆಫ್ ಎ ರಿಸಲ್ಟ್ ಆಸ್ ಎಕ್ಸ್ಟ್ರೀಮ್ ಆಸ್ ದ ಮೋರ್ ಎಕ್ಸ್ಟ್ರೀಮ್ ದ್ಯಾನ್ ಅಂಡ್ ಒನ್ ಅಬ್ಸರ್ವ್ಡ್ ಅಸ್ಯೂಮಿಂಗ್ ಆಸ್ ದ ನಲ್ ಹೈಪೋಥೆಸಿಸ್ ಇಸ್ ಟ್ರೂ. ಅಲ್ಲೊಂದು ನಮೂನೆ ಇರದೇ ಇದ್ರೂ ಕೂಡ ಅದನ್ನ ನಾವು ಪರಿಣಾತ್ಮಕವಾಗಿ ಆಯ್ಕೆಯನ್ನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಶೂನ್ಯ ಅನುಮಾನ ಸತ್ಯವಾಗಿದ್ದರೆ ನೋಡಿದ ಪರಿಣಾಮಕ್ಕಿಂತ ಬಹು ವಿಸ್ತಾರವಾದ ಅಥವಾ ಹೆಚ್ಚಿನ ಪಿ ಮೌಲ್ಯ ಆಗಿದೆ, ಅಂದ್ರೆ ಪ್ರೊಬಾಬಿಲಿಟಿ ಮೌಲ್ಯವಾಗಿದೆ. ನೆಕ್ಸ್ಟ್, ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್. ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತೀವಿ. ಉದಾಹರಣೆಗೆ ಈಗ ಸದ್ಯ 5 ಜನ ಬ್ಯಾಟ್ಸ್ಮನ್ ಇರ್ತಾರೆ. 5 ಜನರಲ್ಲಿ ಯಾರು ಜಾಸ್ತಿ 4 ಹೊಡೆದಿದ್ದಾರೆ ಅನ್ನೋದನ್ನ ನಾವು ಆಯ್ಕೆ ಮಾಡುವಾಗ ಆ ಸ್ಯಾಂಪಲ್ಗಳನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. The distribution of statistics obtained from a large number of samples drawn from the sample population. ಒಂದೇ ಜನಸಂಖ್ಯೆಯಿಂದ ಹೊಂದಲಾದ ಹೆಚ್ಚಿನ ಸಂಖ್ಯೆಯಿಂದ ಪಡೆಯಲಾದ ಒಂದು ಪರಿಸ್ಥಿತಿಗೆ ಹೊಂದಿಲ್ಲ. ಅಂದ್ರೆ ಒಟ್ಟಾರೆ ಒಂದೇ ತರದ ಕೆಲಸ ನಡೆದಿರ್ತದೆ. ರಿಗ್ರೆಷನ್ ಅನಾಲಿಸಿಸ್ ಇದೇಗ ಹೇಳ್ಕೊಟ್ಟಿದ್ದೇನೆ. ಕನ್ಫೌಂಡಿಂಗ್ ವೇರಿಯೇಬಲ್ ಇದನ್ನು ಹೇಳ್ಕೊಡ್ಬೇಕು. ಕನ್ಫೌಂಡಿಂಗ್ ಅಂತಂದ್ರೆ ಆ ವೇರಿಯೇಬಲ್ ದಟ್ ಈಸ್ ರಿಲೇಟೆಡ್ ಟು ದ ಬೋತ್ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು. ಡಿಪೆಂಡೆಂಟ್ ವೇರಿಯೇಬಲ್ಸ್, ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ 2 ಅಸೋಸಿಯೇಷನ್ಗಳು ಬರ್ತಾವ. ಒಂದು ಸ್ವತಂತ್ರತೆ ಮತ್ತೊಂದು ನಿಯಮಿತ ಲಕ್ಷಣಗಳ ನಡುವಿನ ಅಸಂಬಂಧಪಟ್ಟಂತ ಯಾವುದೇ ಮೂಲಕ ನೋಡಿದರೆ ತಪ್ಪಾದ ಸಂಬಂಧ ಕೊಡಬಹುದು. ಅಂದ್ರೆ ಇದರ ಅರ್ಥ ಡಿಪೆಂಡೆಂಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು. ಉದಾಹರಣೆಗೆ ಸದ್ಯ 11 ಜನ ಪ್ಲೇಯರ್ಸ್ಗಳಲ್ಲಿ ಒಬ್ಬ ಪ್ಲೇಯರ್ ಎಕ್ಸ್ಟ್ರಾ ಇರ್ತಾನ, ಡಿಪೆಂಡೆಂಟ್ ವೇರಿಯೇಬಲ್ ಇರ್ತಾನ, ಅವ್ರ ಮೇಲೆ ತಿರ್ತಾನೆ. ಅದೇ ಅಲ್ಲೊಬ್ಬ ಆಡಿಯನ್ಸ್ ಅಂತ ಇರ್ತಾನ, ನಾವು ಇಂಡಿಪೆಂಡೆಂಟ್ ಇರ್ತಾನೆ. ಯಾಕಂತಂದ್ರೆ ಅವ್ ಪ್ಲೇಯರ್ಗಳು ಬಂದಿರ್ಲಿ ಬಿಟ್ಟಿರ್ಲಿ ಆತ ಆ ಮ್ಯಾಚ್ ನಡೆದ ಸಂದರ್ಭದಲ್ಲಿ ನಾವು ಬಂದು ಕೂತ್ ಹೋಗ್ತಾನೆ. ಅಂದ್ರೆ ಒಟ್ಟಾರೆ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತ ಬರ್ತಾವ. ನೆಕ್ಸ್ಟ್, ಸರ್ವೈವಲ್ ಅನಾಲಿಸಿಸ್. ಸರ್ವೈವಲ್ ಅನಾಲಿಸಿಸ್ ಅಂತಂದ್ರೆ ದತ್ತಾಂಶಗಳನ್ನ ತಗೊಂಡು ನಾವು ಅದರ ಮೇಲೆ ಟೆಸ್ಟ್ ಅನ್ನ ಮಾಡ್ತೀವಿ. ಆ ಟೆಸ್ಟ್ ಮಾಡಿದ ಮೇಲೆ ಕೊನೆಗೆ ಉಳಿದಂತ ದತ್ತಾಂಶಗಳನ್ನ ಸರ್ವೈವಲ್ ಅನಾಲಿಸಿಸ್ ಅಂತ ಕರೀತಾರೆ. A statistical method used to analyze the time until an event of interest occurs, often used in medical research. So ಒಟ್ಟಾರೆ ಮೆಡಿಕಲ್ ರಿಸರ್ಚ್ ನಲ್ಲಿ ಕೂಡ ಯೂಸ್ ಮಾಡ್ತಿರ್ತಾರೆ. ಇದು ಸರ್ವೈವಲ್ ಅನಾಲಿಸಿಸ್ ಅಂತಾರ. ಉಳಿಯುವುದು
ಸಾವು ನೋವುಗಳ ಬಗ್ಗೆ ಹೇಳ್ತಿರ್ತದೆ. ಒಂದು ಆದರ್ಶ ಸಂಭಾವನೆಯ ನಡುವೆ ಇರುವಂತಹ ಸಮಯವನ್ನ ವಿಶ್ಲೇಷಿಸಲು ಬಳಸಲಾಗುವ ಸಂಖ್ಯಾತ್ಮಕ ವಿಧಾನ ಸಾಮಾನ್ಯವಾಗಿ ವೈದ್ಯಕೀಯ ಸಂಶೋಧನೆಯಲ್ಲಿ ಬಳಸಲಾಗುತ್ತದೆ. ತಿಳಿತಾರೆ. ನೆಕ್ಸ್ಟ್, ಸೊ ಇದು ಕೊನೆಯ ಒಂದು ಶಬ್ದ ಆಗಿದೆ ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಪಟ್ಟದ್ದು. ಫ್ಯಾಕ್ಟೋರಿಯಲ್ ಡಿಸೈನ್, ಗುಣಾಂಕ ರೂಪಕಲ್ಪನೆ. ಫ್ಯಾಕ್ಟೋರಿಯಲ್, ಈಗ 2 3 6, 6ರ ಫ್ಯಾಕ್ಟರ್ಸ್ಗಳು 2 ಮತ್ತು 3 ತಿಳಿತಾರೆ. ಅಪವರ್ತನಗಳು ಆ ಥರ. A research design in which the effects of 2 or more independent variables are studied simultaneously. ಸಂಬಂಧ ಪಡಲಾರ್ದಂಥ ವಿಚಾರಗಳನ್ನ ಎರಡನ್ನೂ ಒಂದೇ ಕಡೆ ಮಾಡಿಕೊಂಡು ಅಧ್ಯಯನ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಫ್ಯಾಕ್ಟೋರಿಯಲ್ ಡಿಸೈನ್. 2 ಅಥವಾ ಅದಕ್ಕಿಂತ ಹೆಚ್ಚು ಸ್ವತಂತ್ರ ಲಕ್ಷಣಗಳ ಪರಿಣಾಮಗಳನ್ನು ಒಂದೇ ಸಮಯದಲ್ಲಿ ಅಧ್ಯಯಿಸುವ ಸಂಶೋಧನಾ ರೂಪಕಲ್ಪನೆ ಇದು ಆಗಿದೆ. ತಿಳಿತಾರೆ. ಸೊ ಒಟ್ಟಾರೆ ಈ ರೀತಿಯಾದಂತಹ ಈ ಒಂದು ಶಬ್ದಗಳ ಸ್ಟ್ಯಾಟಿಸ್ಟಿಕ್ಗೆ ಸಂಬಂಧಪಟ್ಟದನ್ನ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ. ಈ ನೋಟ್ಸು ಈಗ ಸದ್ಯ ಕ್ಲಾಸ್ ಮುಗಿದ ಮೇಲೆ ನಿಮ್ಗೆ ಸಿಗುತ್ತೆ. ಅರ್ಥ ಆಯ್ತಾ ರೀ? ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಕ್ಲಾಸ್ ಅದ ಸರಿಯಾದ ಸಮಯ ಮೇಲೆ ಇನ್ಮೇಲೆ ಕ್ಲಾಸಸ್ ನಡೆದಿರ್ತಾವ. ಡೋಂಟ್ ವೆರಿ ಅಬೌಟ್ ಇಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಬಾಯ್.